ನೋಡಿ ಗೈಸ್, ಆಲ್ರೆಡಿ ಟೈಮ್ 7:30 ಆಗಿದೆ. 8:00 ಜುನ್ನು ಕ್ಲಾಸ್ ಇರೋದು. ಅದಪ್ಪ ಬಾ ಮಲ್ಕ ಬಾ ಅಂತ ಕರೀತಿದ್ದಾರೆ. ಬಾ 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 ಎದ್ದೇಳು. ಬ್ರಷ್ ಚಿಕನ್ನು ಬೈತಾರೆ ಚಿಕನ್ ಎತ್ಕೊಂಡು ಹೋದ್ರೆ. ಏನಂತ ಜುನ್ನು ಅಪ್ಪ ನನ್ನ ತಿಂತ ಇಲ್ಲ ಜುನ್ನು. ತಿನ್ನು ಜುನ್ನು ಬೈತಾಳೆ. ತಿನ್ನು ತಿನ್ನು ನಮ್ಮ ಕಾಜು ಯಾರು ಒಳಕ್ಕ. ಅದು ನನ್ನ ಕರಿಯೋವರೆಗೂ ನಮ್ಮ ರೂಮ್ ಒಳಗೆ ಬರಲ್ಲ ಗೈಸ್. ನೋಡಿ ಬಾಯ್ ಜುನ್ನು. ಜುನ್ನು ಜುನ್ನು ಇಲ್ಲಿ ನೋಡೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತು ಸೋಮವಾರ ಅಂದ ತಕ್ಷಣ ಎಲ್ರಿಗೂ ಆಬ್ವಿಯಸ್ಲಿ ಕೆಲಸ ಇರುತ್ತೆ. ಅದೊಂಥರ ಸ್ಟಾರ್ಟಿಂಗ್ ಡೇ ಆಫ್ ದ ವೀಕ್ ಅಲ್ವಾ. ಆ್ಯಂಡ್ ಇವತ್ತು ಜುನು ಸ್ಕೂಲ್ಗೆ ಹೋಗ್ತಿದ್ದಾಳೆ. ಆಲ್ಮೋಸ್ಟ್ 1 ವೀಕಿಂದ ಹೋಗ್ತಿದ್ದಾಳೆ ಅವಳು. ಬಟ್ ಸ್ಯಾಟರ್ಡೆ ಸಂಡೇ ಗ್ಯಾಪ್ ಬಂದುಬಿಡುತ್ತಲ್ವ. ಲೈಕ್ ನರ್ಸರಿಯವ್ರಿಗೆ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ. ಆ್ಯಂಡ್ ಇವತ್ತು ಮತ್ತೆ ಸ್ಟಾರ್ಟಿಂಗ್ ಮಂಡೇ. ಆ್ಯಂಡ್ ಅವಳದು ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಇವತ್ತು. ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಆಗಲ್ಲ ಗೈಸ್. ಯಾಕಂದರೆ ಆಲ್ಮೋಸ್ಟ್ ಅವಳಿಗೆ ಏನು ಚೆನ್ನಾಗಿ ಮುದ್ದು ಮಾಡಿ, ಮತ್ತು ನಮ್ಮ ಮಾವ ಎಲ್ಲರೂ ಮನೇಲಿ ಎಲ್ಲರೂ ಅಷ್ಟೇ ತುಂಬ ಮುದ್ದು ಮಾಡಿಬಿಟ್ಟಿದ್ದಾರೆ. ಒಂಥರ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಟಿ ವಿ ನೋಡಿಕೊಂಡು ಅವ್ರಿಗೆ ತಲೆ ತಿನ್ಕೊಂಡಿದ್ಲು. ಆ್ಯಂಡ್ ಇವಾಗ ಸಡನ್ನಾಗಿ ಎತ್ಕೊಂಡೋಗಿ ಸ್ಕೂಲ್ಗೆ ಹಾಕ್ಬಿಟ್ರಲ್ವ ನಾವು. ಅವಳಿಗೇನೋ ಒಂಥರ ಏನು ಬೆಚ್ಚ ಕಂಫರ್ಟ್ ಝೋನಿಂದ ಏನು ಲೈಕ್ ಎತ್ಕೊಂಡೋಗಿ ನೀರಲ್ಲಿ ಹಾಕಿದ್ರೆ ಹಂಗೆ ಆಗ್ಬಿಟ್ಟಿದೆ ಅವಳ ಪರಿಸ್ಥಿತಿ ಇವಾಗ. ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಬೇಗ ನಮಗೆ ಸ್ಕೂಲ್ಗೆ ಹಾಕಬೇಕು ಅಂತಲೂ ಏನು ಇರಲಿಲ್ಲ. ಲೈಕ್ ಇವಾಗ ಅವಳಿಗೆ 3 ಕಂಪ್ಲೀಟಾಗಿ 4ಗೆ ಬಿದ್ದಿರೋದು. ಬಟ್ ಏನಂದರೆ ಮನೆಯಲ್ಲಿದ್ದು ಲೈಕ್ ಏನು ಇಂಟ್ರ್ಯಾಕ್ಷನ್ಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ಮಕ್ಕಳ ಜೊತೆ ಎಲ್ಲ ಆಟ ಆಡಿದಾಗ ಅವ್ಳಿಗೂ ಒಂಥರ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳನ್ನ ನರ್ಸರಿಗೆ ಸೇರಿಸಿದ್ದೀವಿ. 1 ವೀಕ್ ಆಯಿತು ಅವಳಿಗೆ ಸ್ಕೂಲ್ ಸ್ಟಾರ್ಟಾಗಿ. ತಿಂಡಿಗೆ ದೋಸೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೋಸೆ ನಮ್ಮ ಮನೆಯಲ್ಲಿ ನಡುವೆ ಏನಾಗ್ಬಿಟ್ಟಿದೆ ಅಂತಂದರೆ ಒಬ್ರೊಬ್ರು ನನ್ನ ತಿಂಡಿ ತಿಂತಾರೆ ಗೈಸ್. ಅಂದರೆ ನಮ್ಮ ಮಾವ ನಮ್ಮ ಅತ್ತೆ ಬೆಳಗ್ಗೆನೇ ಗಂಜಿ ಕುಡಿತಾರೆ. ಆ್ಯಂಡ್ ನಮ್ಮ ಯಜಮಾನ್ರು ಓಕೆ ಏನು ಕೊಟ್ರೂ ತಿಂತಾರೆ ಅವರು. ಆ್ಯಂಡ್ ನಮ್ಮ ಮೈದನ ತಿಂಡಿ ತಿನ್ನಲ್ಲ. ಅವರೇನು ಓಟ್ಸ್ ಅದು ಇದು ಮಾಡ್ಕೊಂಡು ತಿಂತಾರೆ. ಆ್ಯಂಡ್ ನಾನು ತಿಂದೆ ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ನಮ್ಮ ತಾತ ನಮ್ಮ ದೀದಿ ಕರೆಕ್ಟಾಗಿ ತಿಂತಾರೆ. ಆ್ಯಂಡ್ ಮಿಕ್ದವರೆಲ್ಲ ಒಬ್ರೊಬ್ರದ್ದು ಒಂದೊಂದು ರೆಸಿಪಿಗಳು. ಬೆಳಗ್ಗೆ ಎದ್ದ ತಕ್ಷಣ 2-3 ಥರ ಮಾಡಬೇಕು ಮನೆಯಲ್ಲಿ. ಆ್ಯಂಡ್ ನಮ್ಮ ಮಾವಾಗೆ ನಮ್ಮ ಅತ್ತೆಗೆ ಗಂಜಿ ಮಾಡ್ತಿದ್ದೀನಿ ಗೈಸ್. ಇದು ಸಂಜೀವಿನಿ ಅಂತ ಹೇಳಿ ನಮ್ಮ ಮಾವ ಅವರು ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿದ್ರು ಅಂತಂದ್ಬಿಟ್ಟು ತಗೋತಿದ್ದಾರೆ. ಗ್ಯಾಸ್ಟ್ರಿಗೆ ತುಂಬ ಒಳ್ಳೇದಂತೆ ಗೈಸ್ ಇದು. ಅವರು ಇದನ್ನು ಬೆಳಗ್ಗೆ ತಿಂದಮೇಲೆ ಲೈಕ್ ಅರೌಂಡ್ 1 ಅವರ್ 2 to 3 hours ತಿಂಡಿ ಬ್ರೇಕ್ಫಾಸ್ಟ್ ಮಾಡಲ್ಲ. ಮುಂಚೆ ಎಲ್ಲ 11-11:30 ಹಂಗೆಲ್ಲ ತಿನ್ಕೊಬಿಡ್ತಾಯಿದ್ರು. ಒಂದೇ ಸತಿ ಊಟ ಮಾಡ್ತಿದ್ರು. ಬಟ್ ಇವಾಗ ಒಂದು ಸ್ವಲ್ಪ ಲೈಟಾಗಿ ಅವಾಗ ತಿಂಡಿ ತಿಂತಾರೆ. ಆಮೇಲೆ ನಾರ್ಮಲ್ 1-1:30 ಹಾಗೆ ಮುದ್ದೆ ಊಟ ತಿಂತಾರೆ. ಜುನುಗೆ ಇವಾಗ ಸ್ನ್ಯಾಕ್ ಬಾಕ್ಸ್ ಬೇರೆ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಜುನು ಸ್ಕೂಲ್ ಡ್ರಾಮಾ ಮಾಡ್ತಾಳೆ ಗೊತ್ತಾ ಗೈಸ್. ನಿನ್ನೆ ಎಲ್ಲ ಏನು ಹೇಳ್ತಿದ್ದಾಳೆ, ಮಳೆ ಬೀಳ್ತಿದೆ. ಮಳೆನೇ ಬೀಳ್ತಿಲ್ಲ ಗೈಸ್, ಮಳೆ ಬೀಳ್ತೈತೆ. ಸ್ಕೂಲ್ಗೆ ಹೋಗಲ್ಲ. ಮ್ಯಾಮು ಹೊರಗಡೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೆಲ್ಲ ಕತೆ ಕಟ್ತಾಳೆ. ನನಗೊಂದೊಂದು ಸತಿ ಭಯ ಆಗುತ್ತೆ, ಇವಳಿಗೆ ಈ ಥರ ಟ್ಯಾಲೆಂಟೆಲ್ಲ ಎಲ್ಲಿಂದ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದೆಲ್ಲ ಕೇಳೋದಕ್ಕೆ ಚೆಂದ. ಅದನ್ನು ಒಂದು ಸ್ವಲ್ಪ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಲೈಕ್ ಅವಳು ಒಂದು ಸ್ವಲ್ಪ ಬೆಳೆದಾಗ ಅವಳು ಮಾಡ್ತಾಯಿದ್ದು ತುಂಟತನ ಅದೆಲ್ಲ ನೋಡಿಸ್ಬೋದು ಅಂತ. ಆ್ಯಂಡ್ ಗಂಜಿ ಕಾಯ್ತಿದೆ ಗೈಸ್. ಆ್ಯಂಡ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ನಮ್ಮ ಯಜಮಾನ್ರಿಂದ ಹಿಡ್ದು ನಮ್ಮ ಮಾವ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡಿತೀವಿ. ಆ್ಯಂಡ್ ನಾನು 2 ಗ್ಲಾಸ್ ಕುಡಿತೀನಿ. ಆ್ಯಂಡ್ ಜುನ್ನುಗೂ ಅಷ್ಟೇ
ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಕೊಡ್ತಿದ್ದೆ ಮೊನ್ನೆ ಒಂದು ವೀಕ್ ಮುಂಚೆ. ಬಟ್ ಏನಾಯ್ತಂದರೆ ಒಂದೊಂದು ಸತಿ ವಾಮಿಟ್ ಆಗಿಬಿಡ್ತು ಗೈಸ್. ಆವತ್ತಿಂದ ಚಿಕ್ಕ ಗ್ಲಾಸಲ್ಲಿ 2 ಸಲ ಕೊಡ್ತೀನಿ, ಲೈಕ್ ಒಂದು 10 ಮಿನಿಟ್ಸ್ ಗ್ಯಾಪಂಗೆ ನಿಧಾನವಾಗಿ ಕುಡೀಲಿ ಅಂತ. ಅಲ್ಲಿ ಹೊಟ್ಟೆ ನೀರು ಕುಡಿಯೋದು ಒಳ್ಳೆಯದು ಅಂತ. ಸೊ ಯೋಚನೆ ಮಾಡ್ತಿದ್ದೀನಿ, ದೋಸೆ ಮಾಡಿ ಪಲ್ಯ ಮಾಡಿ ಚಟ್ನಿ ಮಾಡೋದಾ, ಇಲ್ಲ ಅಂದರೆ ಬರೀ ಚಟ್ನಿ ಮಾಡೋದಂತ. ಮೊಳಕೆ ಬಂದುಬಿಟ್ಟಿದ್ದಾವೆ ಗೈಸ್, ಸೊ ಹಾಕಲ್ಲ, ಚಟ್ನಿನೇ ಮಾಡಿಬಿಡ್ತೀನಿ. ಕಾಯಿ ಚಟ್ನಿ ಮಾಡಲ್ಲ ಗೈಸ್, ಅಂದರೆ ಕಡಲೆ ಬೀಜ ಚಟ್ನಿ ಮಾಡ್ತೀನಿ, ಬಟ್ ಒಂದು ಸ್ವಲ್ಪ ಕಾಯಿ ಹಾಕ್ತೀನಿ, ಅದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಏನೋ ಅಂತ ಅಂದ್ಕೊಂಡೆ, ಈಗ ಹಾಲು ಕಾಯಿಸೋದಕ್ಕೆ ಇಡಬೇಕು, ಹಾಲು ಕಾಯಿಸೋದಕ್ಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಹಾಲು ಕುಡಿತಾಳೆ ಗೈಸ್ ಅವಳು. ದೊಡ್ಡ ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸ್ ಅಲ್ಲ, ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಕುಡಿತಾಳೆ. ಗಂಜಿ ಆಗಿದೆ ಗೈಸ್, ಇನ್ನು ಬಿಸಿ ಇದೆ. ಬಟ್ ಏನಂದರೆ ಇದು ನಾವು ಅವ್ರು ಕುಡಿಯೋ, ನಮ್ಮ ಅತ್ತೆ ನಮ್ಮ ಮಾವ ಕುಡಿಯೋ ಟೈಮ್ ಸರಿ ಹೋಗುತ್ತೆ. ಸ್ವಲ್ಪ ಅವ್ರು ಇನ್ನೇನ ಬೇಗ ಬಂದರೆ, ಲೈಕ್ ನಮ್ಮ ಅತ್ತೆ ವಾಕಿಂಗ್ ಹೋಗ್ಬಿಟ್ಟು ಬಂದು ಕುಡಿಯೋದು. ನಮ್ಮ ಮಾವನೂ ಅಷ್ಟೇ, ಯೋಗ ಎಲ್ಲ ಮಾಡ್ತಾರೆ ಗೈಸ್ ಇವಾಗ. ಯೋಗ ಮುಗಿಸ್ಕೊಂಡು ಬಂದಮೇಲೆ ಇನ್ ಕೇಸ್ ಏನಾನ ಅವ್ರು ಬೇಗ ಬಂದರೆ ಪ್ಲೇಟ್ಗೆ ಹಾರಿಸ್ಕೊಟ್ಬಿಡ್ತೀನಿ, ಅಂದರೆ ಹಂಗೆ ಅದರಲ್ಲೇ ಬಿಡ್ತೀನಿ ಗೈಸ್. ಅದಕ್ಕೆ ಸೊ ಜುನ್ನು ನೋಡ್ಕೊಂಬರೋಣ ಬನ್ನಿ, ಇಟ್ಬಿಟ್ಟು ಹೋಗೋಣ. ಜುನ್ನು ಅಷ್ಟೇ ಹಾಲಿಗೆ ಸಕ್ಕರೆ ಹಾಕೋದು ಗೈಸ್, ಬೆಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಬಿಟ್ಟಿದ್ದೀವೆಲ್ಲ. ಒಂದು ಜುನ್ನುಗೆ ಮತ್ತು ನಮ್ಮ ಮನೆಗೆ ದೀದಿ ಅಂತ ಒಬ್ಬರು ಬರ್ತಾರೆ, ಅವರು ಲೈಕ್ ಹೌಸ್ ಕ್ಲೀನಿಂಗೆ, ಅವರು ಇಬ್ಬರಿಗೂ ಒಂದೊಂದು ಗ್ಲಾಸು. ಸೊ ಬನ್ನಿ ಜುನ್ನು ನೋಡೋಣ ಅವಳು ಏನು ಮಾಡ್ತಿದ್ದಾಳೆ ಅಂತ. ಅವಳದು ಡ್ರಾಮಾ ಪೀಕ್ ಲೆವೆಲಲ್ಲಿ ಇರುತ್ತೆ ಇವಾಗ. ಜುನ್ನು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ಕೂಲ್ಗೆ ಹೋಗ್ತೀಯಾ? ಹೋಗಲ್ಲ. ಯಾಕೆ? ಆಮೇಲೆ ಓದ್ತೀನಿ. ಆಮೇಲೆ ಯಾವಾಗ? ಇವತ್ತು ಸೋಮವಾರ ಜುನ್ನು, ಸ್ಕೂಲ್ಗೆ ಹೋಗ್ಬೇಕು ನೀನು. ಸೋಮವಾರ? ಸೋಮವಾರ. ನೋಡಿ ಗೈಸ್ ಎಷ್ಟು ಡ್ರಾಮಾ ಮಾಡ್ತಾಳೆ ಇವಳು ಅಂತ. ಎದ್ದೇಳುವ ಹೋಗೋಣ. ಯಾಕೆ? ಇನ್ನೇನು ಆಚೆ ಬಿಟ್ಬಿಡ್ಬಾರ. ನೋಡಿ ಗೈಸ್, ಆಲ್ರೆಡಿ ಟೈಮ್ 7:30 ಆಗಿದೆ, 8:00 ಜುನ್ನು ಕ್ಲಾಸ್ ಇರೋದು. ಅದಪ್ಪ ಬಾ ಮಲ್ಕ ಬಾ ಅಂತ ಕರೀತಿದ್ದಾರೆ. ಬಾ 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 ಎದ್ದೇಳು, ಬ್ರಷ್ ಮಾಡಿಸ್ತೀನಿ ಬಾ. ಹಾಲು ಕುಡಿಯಲ್ಲ? ಬಾ ಅಮ್ಮ, ಸ್ಕೂಲ್ಗೆ ಹೋಗ್ಬೇಕು, ಎದ್ದೇಳಮ್ಮ, ಎದ್ದೇಳು. ಜಾಣ ಮೈತಾನೆ, ಎದ್ದೇಳು ಬಾ. ಚಾಮಿ ಮಕ್ಕ ನೋಡೋಣ ಬಾ. ಜಿಯಾಗಿ ಕುಡಿದ್ಬಿಟ್ಟು ಚಾಮಿ ಮಕ್ಕ ನೋಡೋಣ. ಓಕೆ, ಚಾಮಿ ಮಕ್ಕ ನೋಡ್ಬಿಟ್ಟು ಜಿಯಾಗಿ ಕುಡಿಯೋಣ. ಓಕೆ. ಅಳ್ತಾ ಇದೆಯಾ? ಕೈ ಮುಗಿ. ಆರೋಗ್ಯ ಕೊಡು, ಬುದ್ಧಿ ಕೊಡು, ಕಾಪಾಡು, ಕಾಪಾಡಪ್ಪ. ಗುಡ್ ಗರ್ಲ್. ಗೈಸ್, ನಾನು ಲೈಕ್ ಪ್ರೀವಿಯಸ್ಲಿ ವಿಡಿಯೋ ಆಟ ಆಡಕ್ಕೆ ಬರ್ತೀನಿ, ಉಯ್ಯಾಲ ಚಂಪಲ ಆಟ ಆಡಕ್ಕೆ ಬರ್ತೀನಿ, ಅಲ್ಲಿ ಹೂಲ್ ಕವಿಗೆ ಇರ್ತೀನಿ, ಆಟ ಆಡೋದಿರ್ತೀನಿ. ಮ್ಯಾಮು ಇವತ್ತು ಬಲೂನ್ ಒಳಗಡೆ ಎಲ್ಲ ಆಟ ಆಡಿಸ್ತೀನಿ ಅಂತ ಹೇಳೋರು, ಗೊತ್ತಾ ನಿಂಕ? ಆಟ ಆಡ್ಕಪ್ಪ ಮ್ಯಾಮ್ ಜೊತೆ. ಓಕೆ, ಆಟ ಆಡೋದು.
ಅವಳಿಗೇನು ಹೋಮ್ವರ್ಕ್ ಎಲ್ಲ ಏನೂ ಕೊಡಲ್ಲ ಗೈಸಲ್ಲಿ, ಜಸ್ಟ್ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ ಆ್ಯಂಡ್ ಆ್ಯಕ್ಟಿವಿಟಿ ಮಾಡಿಸ್ತಾರೆ, ಮನೆಗೆ ಕಳಿಸ್ತಾರೆ. ಎಷ್ಟು ಇದು ಸ್ಕೂಲಲ್ಲಿ ಏನು ಬೇಕು ಸ್ಕೂಲಿಗೆ ನಿಂಗೆ ಅದು? ಚಿಕನ್ ಚಿಕನ್ನು. ವಾವ್ ವಾವ್. ಇಲ್ಲಿ ತಿಂತೀನಿ. ಬೈತಾರೆ ಚಿಕನ್ ಎತ್ಕೊಂಡು ಹೋದ್ರೆ. ಬೇಡ ನನ್ಗ ಕ್ಯಾರೆಟ್ ಇಕ್ಕಡು ಗಾಲರಿ ಇಕ್ಕಡು ಎಲ್ಲ ತಿನ್ನೋದು. ಎಲ್ಲ ತಿಂದಾಕ್ತೀಯಾ ಹಾಂ ನಿಜ? ಇದೆ ನೀನು ಅಳ್ಳಲ್ಲ ತಾನೆ? ಅಲ್ಲ ಮ್ಯಾಮ್ ನಿನ್ನ ಬೈತಾರ ಸ್ಕೂಲ್ಗೆ ಹೋದ್ರೆ? ಬೇಯಲ್ಲ ಮಾತಾಡ್ತಾರೆ ಹಿಂಗಂದ್ರೆ ಬೇಯಲ್ಲ. ಮತ್ತು ನೀನು ಮ್ಯಾಮ್ ಬೈತಾರೆ ಹೊಡಿತಾರೆ ಅಂತೆಲ್ಲ ಹೇಳ್ತಾ ಇದ್ದೆ ಮೊನ್ನೆ. ಮ್ಯಾಮ್ ಬೈತಾರೆ ಅಂತೆಲ್ಲ ಹೇಳ್ದೆ. ಬೇಯಲ್ಲ ಅವ್ರು ಹಿಂಗಂತಾರ ಮ್ಯಾಮ್ ನಿಂಕ? ಗುಡ್ಗಲ್ ಅಂತಾರೆ ಹಿಂಗ್ ಮಾಡಿದ್ರೆ ಗುಡ್ಗಲ್ ಅಂತಾರೆ. ಹಂಗೆ ಮಾಡಿದ್ರೆ ಗುಡ್ಗಲ್ ಅಂತಾರ, ಇಲ್ಲ ಅಂದ್ರೆ ಏನಂತಾರೆ? ಕೊಡ್ದೆ ತಿಂತೀನಿ ಆಮೇಲೆ ತಿನ್ಕತಿ ಮಂದಿ ಆಟ ಆಡ್ತೀನಿ. ಹ್ಞೂ ಸರಿ ಬಾ, ಇವಾಗ ಕೆಳಗೆ ಹೋಗೋಣ. ಆಮೇಲೆ ಏನು ಹಾಲು ಕಾಯಿಸಿದ್ದೀನಿ, ಹಾಲು ಕುಡಿ ಅಂತೆ. ನಡಿ, ನಿಧಾನ ನಡಿ. ಓಕೆ ಓಕೆ. ಇಲ್ಲೇ ಒಂದೊಂದು ಹೆಜ್ಜೆ ಇಕ್ಬೇಕು ಜುನ್ನು. ಜುನ್ನು ಹಾಲು ಕಾಯ್ತಾ ಇಲ್ಲ ಕಾಯ್ತೈತೆ. ಕಾಯ್ತಾ ಇಲ್ಲ ಹಾಂ ಇನ್ನು ಕಾಯ್ತಾ ಇಲ್ಲ. ಕಾಯ್ತೈತೆ. ಬೈಲ್ ಫಸ್ಟ್ ನೀನು ಜಿಯ ಕುಡಿವ. ಬೈಲ್ ಫಸ್ಟ್ ನೀನು ಜಿಯ ಕುಡಿವ. ಖಾಲಿ ಮಾಡಬೇಕು. ಬಾಲ್ ಕೂತ್. ಇಲ್ಲಿ ನೋಡಿ ಗೈಸ್ ಪಕ್ಷಿ, ಪಕ್ಷಿ ಅದೇನೋ ಗೊತ್ತಿಲ್ಲ ಐಸ್, ಬರೋ ಪಕ್ಷಿಗಳೆಲ್ಲ ನನ್ನ ಕೈಗೆ ಸಿಗುತ್ತೆ. ಸುಸ್ತಾಗಿ ಕುತ್ಕೊಬಿಟ್ಟಿದೆ ಇದು. ಬಚ್ಚಿ ಸಿಕ್ಕೈತೆ. ಮೇ ಬಿ ಇಲ್ಲಿ ಲೈನ್ಸ್ ಇರೋದ್ರಿಂದ ಅನಿಸುತ್ತೆ ಹಿಂಗೆ ಆಗ್ತಿರೋದು. ಬಿದ್ದೋಗ್ಬಿಟ್ಟೈತೆ, ಕಾಲ್ಕೆ ಹೊಡ್ದಂಗೆ ಐತೆ. ನೋಡಿ ಹಂಗೆ ಬಿದ್ದೋಯ್ತು ಸಡನ್ನಾಗಿ. ಏನು ಗುಬ್ಬಚ್ಚಿ ಎಲ್ಲ ತಾನೇ ಇದು? ಗುಬ್ಬಚ್ಚಿ ಎಲ್ಲ ತಾನೇಮ್ಮ? ಗುಬ್ಬಚ್ಚಿ ಎಲ್ಲ ಗುಬ್ಬಚ್ಚಿ ಎಲ್ಲ ಹಾರ್ತದಾ? ಆರ್ತಾ ಇಲ್ಲ, ಬಿದ್ದೋಯ್ತು ಹಿಂಗೆ. ಹೋಗಿ ಮೇಲಕ್ಕೆ. ಇದು ಎರಡನೇ ಪಕ್ಷಿ ಗೈಸ್, ನಮ್ಮ ಮನೆಯೊಳಗೆ ಕರ್ಕೊಂಡು ಬರ್ತಾ ಇರೋದು ನಾವು. ನಮ್ಮ ಕಾಜು ನೋಡಿ ಗೈಸ್, ಕಾಜು ಇಲ್ಲಿ ನೋಡು. ಕಚ್ಚಲ್ಲ ಜುನು ಪಾಪ. ಗೈಸ್ ಎಷ್ಟು ಮುದ್ದಾಗಿದೆ ಈ ಪಕ್ಷಿ. ನೋಡಿ ಇಲ್ಲಿ ಕಾಲೇನೋ ಮಚ್ಕೊಂಡಿದೆ ಇದಕ್ಕೆ. ಮಮ್ಮಿ ಇದು ಮೇಲೆ ಕೊಟ್ಟ ಮಮ್ಮಿ ಆಮೇಲೆ ಬಿಚ್ಚೋಲಿ ಕೊಚ್ಚಿಟ್ಟು ತಿಂತಾಯ್ತ ಮಮ್ಮಿ? ತಿನ್ನಲ್ಲ ಜನ್ನು, ಅದಕ್ಕೇನು ಆಗೈತೆ. ತಿಂತಾ ಇಲ್ಲ ಇದು. ಓಯ್ ಬಿಚ್ಚು ತಿನ್ನು. ತಿಂತಾಯ್ತ ಮಮ್ಮಿ? ತಿಂತಾ ಇಲ್ಲ ಜನ್ನು. ತಿನ್ನು ಜುನ್ನು ಬೈತಾಳೆ, ತಿನ್ನು ಮೇಲೆ ಬಿಡಿ. ತಿನ್ನಪ್ಪ.
ನಿನ್ನ ಬೈತೀನಿ. ಅಕ್ಕ ತಿಂತಾ ಇಲ್ಲ ಅನ್ನೋದು. ತಿಂತಾ ಇಲ್ಲ ಗೈಸ್ ಇದು. ತಿಂತಾ ಇಲ್ಲ ಮಮ್ಮಿ. ಮಮ್ಮಿ ತಿಂತಾ ಇಲ್ಲ ಅದು. ನಾನು ಇದಕ್ಕೂ ಎರೆಹುಳಾಗಿ ಕವರಕ್ಕೆ ಹೋಗ್ಬೇಕು ಗೈಸ್. ಗೈಸ್ ಆಗ್ತಿದೆ, ಆಚೆ ಬಿಟ್ಬಿಡ್ತೀನಿ. ಸರಿ ಹೋಯ್ತು ಅನಿಸುತ್ತೆ. ಅಯ್ಯೋ ಪಟಾಕಿ. ಹೇಯ್ ಸುಮ್ಮನೆ ನೋಡೋದು ಸಿಗ್ತಾನೆ ಇಲ್ಲ ಅದು. ಸಿಗ್ತಾ ಇಲ್ಲ ಅದು. ಮಮ್ಮಿ ಸಿಗ್ತಾ ಇಲ್ಲ ಇದು. ಸಿಕ್ತು ಜನು. ಸಿಗ್ತಾ ಇತ್ತು. ನಮ್ಮ ಕಾಜು ನೋಡಿ ಗೈಸ್, ಎಮ್ಮಿ ಎಮ್ಮಿ ಅಂತ ನೋಡ್ತಿದ್ದೆ ಬಾಲ ಅಲ್ಲಾಡ್ಸ್ಕೊಂಡು. ನೋಡಿ ಮಮ್ಮಿ. ಬಿಟ್ಬಿಡೋಣ. ಬಿಟ್ಟೋಣ. ನೋಡಿ ಗೈಸ್, ಬಿಟ್ಟರೆ ತಿಂದೇ ಹಾಕ್ಬಿಡುತ್ತೆ ನಮ್ಮ ನಾಯಿ ಇದನ್ನ. ಹೊಡೋಯ್ತು ಗೈಸ್, ಹೊಡೋಯ್ತು. ಏನೋ ಅಂತಾನೆ ಗೊತ್ತಾಗಿಲ್ಲ ಗೈಸ್. ಆಯಿತು. ಇದು 2ನೇ ಪಕ್ಷಿ ಗೈಸ್ ನಮ್ಮ ಮನೆಗೆ ಬಂದಿರೋದು. ಲಾಸ್ಟ್ ಒಂದು ನಮ್ಮ ಅತ್ತೆ ಕೈಗೆ ಸಿಕ್ಕಿತ್ತು. ಆ್ಯಂಡ್ ಅದೂ ಅಷ್ಟೇ, ಅದು ನನ್ನ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ. ಫಸ್ಟು ಮುಟ್ಟಿನ ಕೊಯ್ 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 ಅನ್ನೋದು. ಆ್ಯಂಡ್ ಇವಾಗ ಅದು ಲೈಕ್ ಅದು ಹೋಗೋಕ್ಕೆ ಒಂದಿನ ಮುಂಚೆ ನನ್ನ ಹತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿತ್ತು. ನಾನೇನೋ ಕೆಳಗೆ ಬಿಟ್ಟಿದ್ರೆ ಎತ್ಕೊ ಅಂತ ಎಷ್ಟು ಗಲಾಟೆ ಮಾಡೋದು ಗೊತ್ತಾ. ಈಗ ಈ ಪಕ್ಷಿ ನಿಲ್ಬಿಡ್ತೀನಿ, ಲಾಸ್ಟಿಗೆ ನನ್ನ ಹತ್ರನೇ ಬರುತ್ತೆ. ನೋಡಿ ನನ್ನ ಮೇಲೆ ಪೊಟ್ಟಿ ಎಲ್ಲ ಮಾಡಿದೆ ಇದು ಲೈಕ್ ನಿದ್ದೆ ಹೋಯ್ತು ಗೈಸ್. ಎತ್ಕೊಂಡು ಹೋಗು ನೀನು, ಹೋಗು. ಅದು ಹೋಯ್ತು ಫುಲ್ಲು ಮಾಡಿ ಮೇಲೆಲ್ಲ ಹೋಗಿ ಹುಡುಕ್ದೆ ನಾನು, ಬಟ್ ಸಿಗಲಿಲ್ಲ ಅದು ನನಗೆ. ಆ್ಯಂಡ್ ಇದೊಂದು ಪಕ್ಷಿ ಸಿಕ್ತು ಅಂತ ಖುಷಿ ಅದೇ, ಬಟ್ ಅದು ಹೊಟ್ಟೋಯ್ತು. ಎನಿವೇಸ್, ಸೊ ಈಗ ಅಡುಗೆ ಮಾಡಬೇಕು. ಆ್ಯಂಡ್ ದೋಸೆ ಹಿಟ್ಟು ಜಾಸ್ತಿ ಇದೆ ಒಂದು ಸ್ವಲ್ಪ, ಸೊ ಒಂದು ಸ್ವಲ್ಪ ಏರ್ಟೈಟ್ ಕಂಟೈನರಲ್ಲಿ ಹಾಕ್ತೀನಿ. ಹಾಂ, ಮಾಡಿಕೊಡ್ತೀನಿ. ಆ್ಯಂಡ್ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಐಸ್. ಫ್ರಿಜ್ಜು ಹೋಗಿತ್ತು. ಜಿನ್ನು ಅಪ್ಪ ನಾನು ಹೆಂಗೆ ಕರೆದಿದ್ದು. ಏನಂದಿದ್ದು ಜುನ್ನು ಅಪ್ಪ? ಡೊಕ್ಸು. ಇಲ್ಲೊಬ್ಳು ಸಾಕು ಗೈಸ್ ಟ್ರೋಲ್ ಮಾಡೋಕ್ಕೆ. ಏನಂತು ಜುನ್ನು ಅಪ್ಪ ನನ್ನ? ಏನಂತ ಜುನ್ನು ಅಪ್ಪ ಕರಿಯೋದು ನನ್ನ? ಡೊಕ್ಸ್. ದಾಲೆ ರಾ ರಕ್ಷು. ಓಕೆ, ಇಲ್ಲಿ ನೋಡಿ ಗೈಸ್ ನಮ್ಮ ಕಾಜು ಯಾರ ಒಳಕ್ಕ, ಅದು ನಾನು ಕರಿಯೋವರೆಗೂ ನಮ್ಮ ರೂಮ್ ಒಳಗೆ ಬರಲ್ಲ ಗೈಸ್. ನೋಡಿ ಇನ್ನೂ ರೆಡಿ ಆಗ್ತಾವಳೆ. ನೋಡಿ ಗೈಸ್, ಸ್ನಾನ ಮಾಡ್ಸೋಕ್ಕೊಬ್ರು, ರೆಡಿ ಮಾಡ್ಸೋಕ್ಕೊಬ್ರು, ಮಗಳೇ ಮಗಳು. ಯಾಕಜ್ಜು ಹಂಗಿದ್ಯಾ? ಚಿಕನ್ ಬೇಕಂತೆ, ಹೋಗಿ ತಂದ್ಕೊಡು. ಕೇಕ್ ಬೇಕಂತೆ. ಹ್ಯಾಪಿ ಬರ್ಡೇ ಮಾಡೋಣ.
ಜಿನ್ನು ರೆಡಿನಾ? ಬೇಗ ರೆಡಿ ಆಗು, ಟೈಮ್ ಆಯಿತು. ಓಕೆ, ಲಿಪ್ಟಿಕ್ಕು ನಿಮ್ಮ ಮ್ಯಾಮ್ ಬೈತಾರಷ್ಟೇ ಲಿಪ್ಟಿಕ್ ಹಾಕ್ಕೊಂಡೋದ್ರೆ. ನೀನೊಂದು ಕೆಲಸ ಮಾಡು, ಸ್ಕೂಲ್ಗೆ ಹೋಗ್ಬಿಟ್ಟು ನಿಮ್ಮ ಮ್ಯಾಮ್ನ ಕೇಳು ಲಿಪ್ಟಿಕ್ ಹಾಕ್ರಿ ಹಾಕ್ಸ್ಕ. ಓಕೆ, ಏನಂತ ಕೇಳ್ತೀಯ ಮ್ಯಾಮ್ನ? ಲಿಪ್ಟಿಕ್ ಇಲ್ಲ ಅಂತಾರಾ? ಮತ್ತೆ ನನ್ನ ಕೇಳ್ತೀಯ? ನನ್ನ ಹತ್ರ ಐತಾ ಲಿಪ್ಟಿಕ್ಕು? ಏನ್ ಮಾಡ್ತಾರೆ? ಏನ್ ಮಾಡಿದ್ರೆ ಬೈತಾರೆ? ಅಳ್ದಿರ ಹೋಗ್ಬೇಕು. ಓಕೆ, ಬಾಯ್. ಜುನು 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 ಇಲ್ಲಿ ನೋಡೆ. ಗೈಸ್, ಪೂಜೆ ಎಲ್ಲ ಚೆನ್ನಾಗಾಯಿತು ಗೈಸ್. ಇವತ್ತು ಅಮಾವಾಸ್ಯೆ ಅಂತೆ, ನಂಗೆ ಗೊತ್ತಿರಲಿಲ್ಲ ಇವತ್ತು ಅಮಾವಾಸ್ಯೆ ಅಂತ, ಆದ್ರೂ ಪೂಜೆ ಎಲ್ಲ ಚೆನ್ನಾಗಾಯಿತು. ನೋಡಿ ಗೈಸ್, ಜುನು ಬ್ಯಾಡ್ ಗರ್ಲ್ ಅಳ್ತಿದ್ದಾಳೆ. ಬ್ಯಾಡ್ ಗರ್ಲ್ ವಾಪಸ್ ಕರ್ಕೊಂಡು ಹೋಗ್ಬಿಡ್ಲಾ? ಕರ್ಕೊಂಡು ಹೋಗ್ಲಿ ಸ್ಕೂಲ್ಕ? ನೋಡ್ರಿ ಹೇಳ್ತಾವಳೆ. ಸರಿ ಶ್ರೀಧರ ಮಾಡಿದೆ. ಯಾಕ ಜುನ್ನು? ಗಣ್ಣೆ ಬರ್ತೈತಿ ಗೈಸ್, ಗಣ್ಣೆ ಬರ್ತೈತಿ. ಯಾಕಮ್ಮ? ಯಾಕ ಜುನ್ನು? ಬಾ ಹೋಗಪ್ಪ ಹತ್ರ. ಯಾಕ ಉಯ್ಯಲ್ಲ? ಅಲ್ಲೆಲ್ಲ ಅವ್ರೆ. ಅಲ್ಲಿ ಅಲ್ಲಿ ಎಲ್ಲ ಖಾಲಿ ಮಾಡಿದ್ಯಾ? ನೋಡ್ತೀನಿ ಖಾಲಿ ಮಾಡಿದ್ಯಾ ಈಗ. ಮ್ಯಾಮ್ ಏನು ಹೇಳ್ಕೊಟ್ರಿ ಇವತ್ತು ನಿಂಕ? ಮಮ್ಮಿ ಬರ್ತಾರೆ ಅಂತ. ಮತ್ತೆ ಯಾಕತ್ತೆ ನೀನು? ನಂಕ ತಗೊಂಡಿರ ಬಿಡ್ತೀನಿ. ಐಸ್ ಕ್ರೀಮ್ ಅಂದಿದ್ಯಾ ಅಂದ್ರೆ ಖಾಲಿ ಮಾಡಿದ್ಯಾ ಡಬ್ಬಿ? ತಿಂದೆ ಜುನ್ನು? ಯಾವಾಗ ತಿಂದೆ? ಬೆಳಗ್ಗೆ ತಿಂದ? ಮೂಗು ಗೊಣ್ಣೆ ಬರ್ತೈತಿ ನೋಡಿ ಐಸ್. ಚಿ 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 ಚಿ. ಹೋಗೋಣ ಮನೆಗ? ಏನು ತಗೊಂಡಿರ? ತಿಂದಲ್ಲ ಬಾಕ್ಸಾಗ ತಿಂಡಿ ಹಾಕಿದ್ನಲ್ಲ. ಎಳ್ನೀರು ಕೊಡಿಸ್ಬಿಡ್ರಿ ಮಗುಗ. ಜ್ಯೂಸ್ ಬೇಡ, ಎಳ್ನೀರು. ಏನು ಬೇಕು ಜುನ್ನು? ಜ್ಯೂಸ್. ಹೋಗೋಣ, ಲೆಟ್ಸ್ ಗೋ. ಮನೆಗೆ ಹೋಗ್ತಾ ಇದ್ದೀವಿ ಗೈಸ್, ಜುನ್ನನ್ ಕರ್ಕೊಂಡು. 1 ಲೀಟ್ರ್ ಎಳ್ನೀರು ತೊಗೊಬಂದಿದ್ದೀವಿ. ಫುಲ್ಲು ಮನೆಯವರೆಲ್ಲ ಕುಡಿಯೋದಕ್ಕೆ. ಈ ಥರ ಹೊಸಕೋಟೆಯಲ್ಲಿ ಹೊಡ್ಕೊಡ್ತಾರೆ ಗೈಸ್ ಎಳ್ನೀರು. ಏನೇನು ಮಾಡಿದ್ರು ಜುನ್ನು ಸ್ಕೂಲ್ ಒಳಗಡೆ ಇವತ್ತು? ಬೈದ್ರು? ಹಾಂ, ನಾನು ಬಂದಿಲ್ಲ ಅಂದರೆ ಬೈತಾರಾ? ಹ್ಞೂ ಸರಿ ಅಮ್ಮ. ವಾಟರ್ ಮಿಲನ್ ಐಸ್ ಕ್ರೀಮ್. ವಾಟರ್ ಮಿಲನ್ ಏನಕ್ಕೆ ಇವಾಗ? ಎಳ್ನೀರಿಲ್ಲ ನೋಡಿ, ಇಲ್ಲಿ 1 ಲೀಟ್ರ್ ಐತೆ ಎಳ್ನೀರು. ಸೊ ಎಸ್ ಗೈಸ್, ನಮ್ಮತ್ತೆ ಸಾರಿಗಿಟ್ಟಿದ್ದಾರೆ. ನುಗ್ಗೆಕಾಯಿ ಬಸ್ಸಾರು ಗೈಸ್. ಹಾಂ,
ವಾಟ್ರ್ ಮಿಲನ್ ಇಲ್ಲ ಜುನ್ನು ಐಸ್ ಕ್ರೀಮು. ನೋಡಿ ಗೈಸ್, ನುಗ್ಗೆಕಾಯಿ ಬಸ್ಸಾರು, ಸರಿ ನುಗ್ಗೆ ಸೊಪ್ಪಿನ ಬಸ್ಸಾರು. ನೀರು ಇದು ಬಗ್ಸ್ಬಿಡ್ತಾರೆ ಗೈಸ್ ಆಚೆಗೆ. ನಮ್ಮ ಅತ್ತೆ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊತಾರೆ ನುಗ್ಗೆ ಸೊಪ್ಪನ್ನ, ಯಾಕಂದರೆ ಸ್ವಲ್ಪ ಕಸರೆ ಜಾಸ್ತಿ ಇರುತ್ತಲ್ಲ, ಬಗ್ಸ್ಕೊಂಡು ಆಮೇಲೆ ಮಾಡ್ತಾರೆ. ಅದು ನಮ್ಮ ಅತ್ತೆನೇ ಮಾಡ್ತಿದ್ದಾರೆ. ಸೊ ಬನ್ನಿ ಎಳ್ನೀರು ಕುಡಿಯೋಣ. ನೋಡಿ 4 ಗ್ಲಾಸ್ ಆಗಿ ಇನ್ನೂ ಇಷ್ಟ ಐತೆ. ಹಾಂ, ಡ್ಯಾನ್ಸ್ ಹೇಳ್ಕೊಟ್ರ ಇವತ್ತು? ಆಡ್ದ ನೀನು ಡ್ಯಾನ್ಸು? ಹೆಂಗ ಆಡ್ದೆ? ಹಾಡು ನಿಜ ಆಡ್ದೆ? ನೋಡ್ತೀನಿ, ಮ್ಯಾಮ್ ವಿಡಿಯೋ ಕಳಿಸ್ತಾರೆ ನಂಗೆ. ಅಲ್ಲರಿಗೂ ಸೈಲೆಂಟಾಗಿ ಇದ್ಲಂತೆ, ಆಮೇಲೆ ಇಲ್ಲಿ ಕರ್ಕೊಂಬರೋಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಮ್ಯಾಮ್ ಈಚೆ ಕರ್ಕೊಬರ್ತಾರೆ, ನಮ್ಮನ್ನೊಳಗೆ ಬಿಡಲ್ಲ ಅವಾಗ. ಜುನ್ನು ಬಾ ಎಳ್ನೀರು ಕುಡಿ ಅಂತ. ಇನ್ನ ಜುನ್ನು ನಾನು ಕೊಡ್ತೀನಿ, ಇನ್ನ ನೀನು ಕುಡಿ, ಆಮೇಲೆ ನಾನು ಕುಡಿತೀನಿ. ಜುನ್ನು ಕುಡಿ ಬಾ, ನಾನು ಆಮೇಲೆ ಕುಡಿತೀನಿ. ಬಾಟ್ಲ ಕೊಡೆ ಜುನ್ನಕ್ಕ, ಬಾಟ್ಲ ಕೊಡೆ. ಹಾಂ ಸರಿ, ತಗೋ ಕುಡಿ ಎಳ್ನೀರು. ಚಲೋದೈತೆ, ನಾನು ಇಟ್ಕೊತೀನಿ. ಚೆನ್ನಾಯ್ತಾ? ಕುಡ್ದಾಕು, ಹಿಂಗ ಕುಡಿ. ಹಿಂಗೆ ಹೇಳು. ಏನಂತ ಬೈತೋ? ಏನಂತ? ಹೊಡಿಬಾರ್ದು ಯಾರನ್ನ, ಓಕೆ? ಮುನಿಯಮ್ಮ ಡ್ಯಾನ್ಸ್ ಆಡ್ದೆ ಇವತ್ತು? ಆಡ್ದೆ ನಿಚ್ಚಂಡಿದ್ದ? ಹೆಂಗ ಆಡ್ದೆ? ಹೆಂಗೆ ಪಚ್ಚಂಡ ಆಡ್ದ? ಜೋಜೋ ಮಾಡಿಸಿದ್ರಮ್ಮ ಸ್ಕೂಲಾಗ? ನಿಂಕ ಮಾಡಿಸಿದ್ರಾ? ಊಟ ತಿನ್ಸಿದ್ರಾ? ನೀನೇ ತಿಂದ್ರ ಮ್ಯಾಮ್ ತಿನ್ಸಿದ್ರ? ನಿಂಕ ಮ್ಯಾಮೇ ತಿನ್ಸಿದ್ರಾ? ತಿನ್ಸಿದ್ರಾ? ನೀನು ತಿಂದಿಲ್ಲ? ನೀನು ತಿಂದ? ಮತ್ತೆ ಮ್ಯಾಮ್ ತಿನ್ಸಿದ್ರು ಅಂತ ಇದೆಯಾ? ಹಾಂ, ನಾನು ಹಿಂಗೆ ಇಟ್ಕೊಂಡು ಬೆಳಗ್ಗೆ ಕೈ ಮೇಲೆ ತಿಂದೆ. ಒಂದೊಂದಲ್ಲ ಜುನ್ನು ನಿಂದು ತಾನೇ. ಸೊ ಎಸ್, ಇವತ್ತಿನ ವ್ಲಾಗ್ ಹಿಂಗಿತ್ತು. ಯೂಶ್ವಲಿ ನಾನು ಮುಂಚೆ ಬೇರೆ ಥರನೇ ಕಂಟೆಂಟ್ ಕೊಡ್ತಿದ್ದೆ, ಅಂದರೆ ಸಿಮಿಲರ್ ಆಗಿತ್ತು, ಬಟ್ ಒಂದು ಸ್ವಲ್ಪ ಬೇರೆ ಥರ ಇತ್ತು ಅಂತ ನನ್ನ ಇನ್ನರ್ ಫೀಲಿಂಗ್. ಆ್ಯಂಡ್ ಈ ವ್ಲಾಗ್ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನಾನು ನೋಡಿದಾಗ ಲೈಕ್ ಬೆಳಗ್ಗೆಯಿಂದ ಏನು ಶೂಟ್ ಮಾಡಿದ್ನಲ್ಲ ಅದು. ಎಲ್ಲರೂ ಈ ವ್ಲಾಗ್ನ ಖಂಡಿತವಾಗ್ಲೂ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಮನೆಯವರು ಹೆಂಗಿರ್ತೀವಿ, ನಮ್ಮ ಮಗಳ ಜೊತೆ ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ, ಆ್ಯಂಡ್ ನಮ್ಮ ಇಂಟ್ರ್ಯಾಕ್ಷನ್ಸ್ ಹೆಂಗಿರುತ್ತೆ ಅನ್ನೋದನ್ನೇ ಒಂದು ವ್ಲಾಗ್ ಮಾಡಾಕಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಉಪ್ಪು ಖಾರ ಮಸಾಲೆ ಏನೂ ಹಾಕಿಲ್ಲ, ನಾವು ಹೆಂಗಿರ್ತೀವಿ ಹಾಗೆ ಹಾಕಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಗೆ ಇದೇ ಥರ ಕೊಡ್ತೀರಿ. ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.